ಹಲೋ, ಕೇಳಿಸ್ತಾ ಇದೆಯಲ್ಲ? ಹಲೋ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಲ್ಲ? ಓಕೆ. ನಾನು ಒಂದು ಹ್ಮ್. ವೆಬ್ಸೈಟ್ ಹುಡುಕ್ತಾ ಇದ್ದೀನಿ. ಹಾ. ಫೈನ್. Okay. Try to. I'm sharing you one ವೆಬ್ಸೈಟ್. ಸಿಕ್ತಾ ನೋಡಿ. ಸಿಕ್ತು. ಅದನ್ನ ಆಟೋಮೇಟ್ ಮಾಡಕ್ ಟ್ರೈ ಮಾಡಿ. This one. First name, last name, phone, country, city, and email, gender. ಹಲೋ. ಹಾ, ಹೇಳಿ. ಸ್ಕ್ರೀನು ಶೇರ್ ಆಗಿಲ್ಲ. ಒಂದು ನಿಮಿಷ. ಇಲ್ಲ, ನಿಮಗೆ ಕಳ್ಸಿದ್ದೀನಿ ನೋಡಿ. ಹಾ, ಕಳಿಸಿದ್ದೀರಾ? ಇಂಟರ್ ಸೈನ್ ಅಪ್ ಅಲ್ವಾ? ಏಯ್, shit. Just try this. First name, last name, phone, country, city, email address, ಹ್ಮ್. gender ಅಲ್ಲಿ radio buttons ಇದೆ, so any one of them you can select. ಹ್ಮ್. Okay. ಹ್ಮ್. And then initially if you observe, by default it is anything is not selected, right? ಯಾ, So ಕರೆಕ್ಟ್. ಇಲ್ಲಿಂದ tab press ಮಾಡಿದ್ರೆ it will come here. ಹಾ, For ಓಕೆ. your case you have to give one more tab, ಹ್ಮ್. ಅಲ್ವಾ? Tab ಹಾ, ಮಾಡಿದ್ರೆ it is going down. I don't want that. ಕರೆಕ್ಟ್. ಹಾ. From mail you have to go to the second one, so you have to press the arrow key. ಹ್ಮ್. 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 Okay. ಹ್ಮ್. And then you have to go here and ಕನ್ಸಿಸ್ಟೆಂಟ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿ. ಬೇಕಿದ್ರೆ ಮಲ್ಟಿಪಲ್ ಸೆಲೆಕ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹ್ಮ್. ಹ್ಮ್. ಟ್ಯಾಬ್ ಸೆಲೆಕ್ಟ್, ಟ್ಯಾಬ್ ಸೆಲೆಕ್ಟ್, ಆ್ಯಂಡ್ ದೆನ್ ಟ್ಯಾಬ್ 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 ಟ್ಯಾಬ್. ಬೆಸ್ಟ್ ಟೈಮ್ ಟು ಕಾಂಟ್ಯಾಕ್ಟ್ ಇಲ್ಲಿ ಪ್ರೆಸ್ ಬಾರ್ ಪ್ರೆಸ್ ಮಾಡಬೇಕು. ಹ್ಮ್. ಆಮೇಲೆ ಆರೋ ಕೀ ಅಪ್ ಡೌನ್, ಸೆಲೆಕ್ಟ್ ಆಫ್ಟರ್ನೂನ್, ಎನಿಥಿಂಗ್. ಅಗೈನ್ ಟ್ಯಾಬ್, ಅಗೈನ್ ಟ್ಯಾಬ್ 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 ಟ್ಯಾಬ್, ಆ್ಯಂಡ್ ಸಬ್ಮಿಟಲ್ಲಿ ಎಂಟರ್ ಮಾಡಬೇಕು. ಓಕೆ. ಹ್ಮ್. 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 ಓಕೆ. ಸೊ ಅಟ್ ಲೀಸ್ಟ್ ದಿಸ್ ಪೇಜ್ ಶುಡ್ ಕಮ್, ಡಸಂಟ್ ಮ್ಯಾಟರ್. ಓಕೆ. ಹ್ಮ್. ಈ ಪೇಜ್ ಕ್ಲಿಕ್ ಆಯಿತು ಅಂದರೆ ಅಲ್ಲಿ ತನಕ ಹೋಗಿದೆ ಅಂತ. ಸೊ ಐ ಹ್ಮ್. ಜಸ್ಟ್ ವಾಂಟ್ ಟು ಚೆಕ್ ದ ಫ್ಲೋ ಅಷ್ಟೇ. ಓಕೆ. ಹ್ಮ್. ಅದೇನು ಅಂತ ಹಾಕಿ ಟ್ಯಾಬ್. ಅದು ನಾವು ಇದು ಕೀಬೋರ್ಡ್ ಆಕ್ಷನ್ಸ್, ದೇರ್ ಇಸ್ ನೋ ಮೌಸ್ ಇನ್ವಾಲ್ವ್ಡ್. ಓಕೆ. ಓಕೆ, ಸೊ ಫಸ್ಟ್ ಒನ್ ಯು ಹ್ಯಾವ್ ಟು ಇನ್ಸ್ಪೆಕ್ಟ್, ಕೀಬೋರ್ಡ್. ಫೈಂಡ್ ಔಟ್ ದ XPath for the first name, and based on that you have to use keyboard actions only. ಓಕೆ. Try.
also try side by side. I am also trying. Okay. Hmm. Hmm. So keyboard actions. Create one more file called practice. Main WebDriver. Driver.get. This is the URL. Okay. Right click, inspect. Dot send keys. This is first name, I guess. Hmm. ಇಲ್ಲಿ ಜೆಂಡರ್ಗೆ Hmm. ಟ್ಯಾಪ್ ಪ್ರೆಸ್ ಮಾಡಿದ್ರೆ ಮೇಲ್ಗೆ ಹೋಗುತ್ತೆ, ಅದಾದ್ಮೇಲೆ ಇನ್ನೊಂದ್ಸತಿ ಟ್ಯಾಪ್ ಪ್ರೆಸ್ ಮಾಡಿದ್ರೆ ಕೆಳಗಡೆ ಹೋಗುತ್ತೆ. ಆ ಫೀಮೇಲಿಗೆ ಹೋಗೋದೇ ಇಲ್ಲ. ನಾವು ಮೇನ ಸೆಲೆಕ್ಟ್ ಮಾಡಿ ಆಮೇಲೆ ಟ್ಯಾಪ್ ಪ್ರೆಸ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಆಗಲ್ಲ. ದಟ್ಸ್ ವೈ ಐ ಹ್ಯಾವ್ ಗಿವೆನ್ ಯು ದಟ್ ಟಾಸ್ಕ್. ಅಲ್ಲಿ ಆರೋ ಕೀ ಪ್ರೆಸ್ ಮಾಡಬೇಕು. ಟ್ರೈ ಮಾಡಿ ಒಂದ್ಸಲ. ಆರೋಗ್ಯ. ಇಲ್ಲಿ ಕೀಸ್ ಅಲ್ಲೇ ಇದೆ. ಕೀಸ್ ಡಾಟ್ ಆರೋ ಅಪ್, ಕೀಸ್ ಡಾಟ್ ಆರೋ ಡೌನ್ ಅಂತ ಇದೆ. ಓಕೆ. 2 seconds. Dot send keys. ಓಕೆ ಓಕೆ. ಅರ್ಥ ಆಯ್ತಲ್ಲ? ಆರೋ ಅಪ್ ಆರೋ ಡೌನ್ ಮಾಡಿದ್ರೆ ಅದು ಡಾಟ್ ಹೋಗ್ತಾ ಇದೆ. ಡಾಟ್ ಸೆಂಡ್ ಕೀಸ್ ಅಲ್ಲಿ ಕೀಸ್ ಹಾ, ಕೀಸ್ ಟ್ಯಾಪ್ ಡಾಟ್ ಕೊಡ್ತೀವಲ್ಲ ಆರೋ. ಅದ್ರ ಬದಲು ಆರೋ ಅಂತನಾ? ಎಕ್ಸಾಕ್ಟ್ಲಿ. ಆರೋ ಆರೋ ಡೌನ್ ಹಾ, ಅಲ್ಲ, ನೀವು ಒಂದ್ಸತಿ ಕರೆಕ್ಟ್. ಟ್ಯಾಬ್ ಮಾಡಿ ಆಮೇಲೆ ಆರೋ ಡೌನ್ ಮಾಡ್ಬೇಕಲ್ವಾ? ಹಾ, ಟ್ಯಾಬ್ ಮಾಡಿದ್ರೆ ಅಲ್ಲಿಗೆ ಹೋಗುತ್ತೆ. ಸೊ ರೈಟ್ ನೌ ಇಟ್ ಈಸ್ ಹಿಯರ್. ಟ್ಯಾಬ್ 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 ಟ್ಯಾಬ್. ಓಕೆ, ಇಲ್ಲಿಗೆ ಹೋಯ್ತಲ್ಲ? ಟ್ಯಾಬ್ ಮಾಡಿ ಆರೋ ಡೌನ್ ಮಾಡ್ಬೇಕು. ಹಾ, ಎಕ್ಸಾಕ್ಟ್ಲಿ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಫೋನ್, ಕಂಟ್ರಿ, ಸಿಟಿ, ಇಮೇಲ್.
Phone, country, city, email. Country, city, email. City. Email. Tab arrow key. Dot. ಹಲೋ. ಹೇಳಿ. ಇಲ್ಲೊಂದು ಡೌಟ್ ಏನಂದ್ರೆ ಈಗ ಹ್ಮ್. ನಾವು ರೇಡಿಯೋ ಬಟನ್ನ ಸಿಲೆಕ್ಟ್ ಮಾಡೋದು ಹೆಂಗೆ ಅಂತ. ಆ ಸ್ಪೇಸ್ ಬಾರ್. ಚೆಕ್ ಓ ಬಾಕ್ಸ್ ಮತ್ತೆ ಆರೋ ರೇಡಿಯೋ. ಡೌನ್ ಮಾಡ್ಬಿಟ್ಟು ಸ್ಪೇಸ್ ಬಾರ್ ಹೌದು, ಮಾಡ್ಬೇಕಾ? ಹೌದು. ಅದು ಚೆಕ್ ಮಾಡಿ, ಮ್ಯಾನ್ಯುವಲಿ ಚೆಕ್ ಮಾಡಿ ಒಂದ್ಸಲ, ಆಮೇಲೆ ಮಾಡಿ. ಇಲ್ಲ ಅಂದ್ರೆ ಆ ಡೌಟ್ ಮ್ಯಾನ್ಯಲ್ ಹಂಗೆ ಇರುತ್ತೆ, ಇಲ್ಲ ಅಂದ್ರೆ. ಹಾ ಇದನ್ನ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡುವಾಗ್ಲೂ ಸ್ಪೇಸ್ ಹಾ, ಖಂಡಿತ. ಎನಿ ಕೈಂಡ್ ಆಫ್ ಬಟನ್ ಆರ್ ಚೆಕ್ ಬಾಕ್ಸ್ ಯು ಹ್ಯಾವ್ ಟು ಯೂಸ್ ಸ್ಪೇಸ್ ಓನ್ಲಿ. ಸ್ಪೇಸ್ ಬಾಕ್ಸ್ ಕೀಬೋರ್ಡ್ ಸ್ಪೇಸ್. ಆಕ್ಷನ್ಸ್ ಅಂತ ಕೇಳಿದ್ರೆ ಮೌಸಲ್ಲಂತೂ ಮಾಡಕ್ಕಾಗಲ್ಲ. ಇಟ್ ಶುಡ್ ನಾಟ್ ಬಿ ಡನ್ ಇನ್ ಮೌಸ್ ನಾರ್ಮಲಿ. ಓಕೆ ಓಕೆ. ಓಕೆ. ಆಮೇಲೆ ಇಲ್ಲಿ ಟ್ಯಾಬ್ ಅಂದ್ರೆ ಇಟ್ ವಿಲ್ ಗೋ ಟು ಸಂಡೇ ಸ್ಪೇಸ್. ಓಕೆ. ಡಾಟ್. 7 ಸಂಡೇ ಸಿಲೆಕ್ಟ್ ಆಯ್ತಾ? ಇವಾಗ ಇನ್ನೊಂದು ಡೌಟ್ ಬಂತು. ಹೇಳಿ. ಸ್ಪೇಸ್ ಬಾರ್ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಆರೋ ಇಲ್ಲ ಬಿಡಿ, ಹ್ಮ್. ಗೊತ್ತಾಯ್ತು ಗೊತ್ತಾಯ್ತು. ಡೌನ್ ಮಾಡಿದೆ. ಆಮೇಲೆ ಬೆಸ್ಟ್ ಟೈಮ್ ಟು ಕಾಂಟ್ಯಾಕ್ಟ್ ಅಲ್ಲಿ ಟ್ಯಾಬ್ ಮಾಡಿದ್ರೆ ಓಹೋ ಹೋ ಹೋ ಹೋ. ಒನ್ ಮಾಡಿದೆ ಆಯ್ತು. ಒನ್ ಡನ್. 2 3 4 5 6 ಸ್ಟೆಪ್ಸ್. ಹಾಂ ಸ್ಪೇಸ್ ಆದ್ಮೇಲೆ ಡಾಟ್ 1 ಡಾಟ್ 2 ಡಾಟ್ 3 ಸ್ಪೇಸ್ ಅಲ್ಲ. क्लास चल रहा है.
ರೆಕಾರ್ಡರ 1 2 3 4 5 6. Sixth one is this. Then I have to press the space bar. Yes. Then arrow key. Okay. Dot. Dot. One space. Arrow down. Then space. Tab. Arrow down. Okay. No need of space also. Tab. Arrow down. Okay. 2 3 4. Submit. 1 2 3 4. Enter. So I can copy this thing. Dot. Send keys dot. Enter. Dot build dot perform. Thread dot sleep 5 seconds, and then driver dot quit. Okay, fine. Just tried that one. Okay, Sunday select ಆಗುತ್ತೆ, ಮಂಡೇನು select ಆಗುತ್ತೆ. 2 3 4 5 6 down. Very good. 1 2 3 4. Enter. Hmm. ಸ್ವಲ್ಪ ಮೇಲ್ ಬನ್ನಿ, ನನಗೆ ಏನೋ ಇದೇ ಆಗ್ತಾ ಇಲ್ಲ. ಅಂದರೆ ಒಂದು ಸೆಕೆಂಡು. ಹ್ಞೂ, ಸೇಮೇ ಬರ್ತಿದ್ದೀನಿ. ನನಗೆ ಸೆಕೆಂಡ್ ಟ್ಯಾಬಿಗೆ ಹೋಗ್ತಾನೆ ಇಲ್ಲ. ಯಾವುದಕ್ಕೆ? ಲಾಸ್ಟ್ ಈಗ ನೇಮ್. ಫಸ್ಟ್ ನೇಮ್ ಲಾಸ್ಟ್ ನೇಮಿಗೆ ಹೋಗ್ತಾನೆ ಇಲ್ಲ. ಆಕ್ಷನ್ಸ್ ನೀವು ಇದೇ ಮಾಡಿದ್ದೀರಾ? ಹಾಂ, ಮಾಡಿದ್ದೀನಿ. ಆಕ್ಷನ್ಸ್ ಮಾಡಿದ್ದೀರಾ? ಮಾಡಿದ್ದೇನೆ. ಆಮೇಲೆ ಇಲ್ಲಿ ಬಿಲ್ಡ್ ಡಾಟ್ ಪರ್ಫಾರ್ಮ್ ಮಾಡಿದ್ದೀರಾ? ಹಾಂ, ಬಿಲ್ಡ್ ಮಾಡಿಲ್ಲ ಅಂದ್ರೆ ಆಗಲ್ಲ, ಮಲ್ಟಿಪಲ್ ಕಮಾಂಡ್ಸ್ ಇದೆ ಇಲ್ಲಿ. ಹಾಂ, ಓಕೆ, ಕರೆಕ್ಟ್.
4 ಉಂಟು. ಹ್ಮ್ ಆಯ್ತು. ಆಯ್ತಾ? ಹ್ಮ್ ಅದೇ ನಾನು ಬಿಲ್ಡ್ ಪರ್ಫಾರ್ಮ್ ಮಾಡಿರ್ಲಿಲ್ಲ, ಅದಕ್ಕೆ ಅದು ಬಂದಿರ್ಲಿಲ್ಲ. ಅದೇನೆ. ಅದ್ ಮಾಡ್ತೀನಿ. ಆಮೇಲೆ ಗೊತ್ತಾಯ್ತಲ್ಲ, ಆರೋ ಕೀಸ್ ನ ಯೂಸ್ ಮಾಡ್ಬೇಕು ಕೆಲವೊಂದ್ಸತಿ. ಗೊತ್ತಾಯ್ತು. ಅದು ಆರೋ ಡೌನ್ ಮಾಡಿದೆ, ನೆಕ್ಸ್ಟಿಗೆ ಸ್ಪೇಸ್ ಕೊಟ್ಬಿಟ್ಟು ಅವಾಗ ಕೆಳಗಡೆ ಡ್ರಾಪ್ ಡೌನ್ ಬಂತು. ಅದಾದ್ಮೇಲೆ ಆರೋ ಪ್ರೆಸ್ ಮಾಡಿದೆ, ಇವಾಗ ಕೆಳಗಡೆ ಹೋಯ್ತು. ಕರೆಕ್ಟ್. ಆಮೇಲೆ ಟ್ಯಾಬ್ ಮಾಡಿದೆ, ನೆಕ್ಸ್ಟಿಗೆ ಹೋಯ್ತು, ಹ್ಮ್. ಬಂತು. So let's try one more example like this, because ಈ ತರ ಎಕ್ಸಾಂಪಲ್ಸ್ ಮಾಡಿದ್ರೇನೆ we get to know so many different things. ಸಿನಾರಿಯೋಸೇ ಬೇರೆ ಬೇರೆ ಇರುತ್ತೆ ಅಲ್ಲಿ. ಹಾಂ Because every website will be developed by a different person and you don't know what idea they put inside that. ಕರೆಕ್ಟ್. And most of the times ನಿಮಗೆ ರಿಜಿಸ್ಟ್ರೇಷನ್ ತರಾನೇ ಬರುತ್ತೆ ಜಾಸ್ತಿ. ಓಕೆ, ಇದು ಒಂದಿದೆ, ಇದು ನೀವೇ ಟ್ರೈ ಮಾಡಿ ಒಂದ್ಸಲ. ನಾಟ್ ಸೋ ಡಿಫಿಕಲ್ಟ್ ಐ ಗೆಸ್, ಬಟ್ ಹಿಯರ್ it is a little bit different. Okay, so I'm sharing you the link here, and ನೀವೊಂದು ಈ ತರ ನಿನ್ನೆ ಇವ್ರಿಗೂ ಹೇಳಿದೆ ಸ್ಫೂರ್ತಿಗೆ, you just create a file like this here. Okay, ಕಾಣಿಸ್ತಿದೆಯಲ್ಲ? ಹಲೋ. ಹಲೋ. ಹಾ, ಈ ತರ ಒಂದು ಫೈಲ್ ಕ್ರಿಯೇಟ್ ಮಾಡಿ, ಸೇ ಲಿಂಕ್ಸ್ ಅಂತ. ಅಲ್ಲಿ ನಾನು ಏನೇ ಲಿಂಕ್ ಕೊಟ್ರೆ ಅದನ್ನ ಅಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡಿ, ಓಕೆ. ರೆಫರ್ ಮಾಡಕ್ ಈಸಿ ಆಗುತ್ತೆ. ಸೆಲೆನಿಯಮ್ ಅಲ್ಲೇನಾ? ಹಾ, ನಿಮ್ದು ಇದು ಪ್ರಾಜೆಕ್ಟ್ ಅಲ್ಲಿ ಎಲ್ಲಾದ್ರೂ ಒಂದು ಟೆಕ್ಸ್ಟ್ ಫೈಲ್ ಕ್ರಿಯೇಟ್ ಮಾಡಿ, ರೈಟ್ ಕ್ಲಿಕ್, ನೀವು ಈ ತರ ಫೈಲು ಲಿಂಕ್ಸ್ ಡಾಟ್ ಟಿ ಎಕ್ಸ್ ಟಿ ಹಾಕ್ಲೇಬೇಕು, ಇಲ್ಲ ಅಂದ್ರೆ ಅದು ಬೇರೆ ಜಂಕ್ ಫೈಲ್ ತರ ಆಗುತ್ತೆ. ಓಕೆ. ಹ್ಞೂ ನಾಳೆದ್ ನನಗೆ ಡೌಟ್ ಇದೆ, ಹ್ಞೂ ಒಂದು ಮದುವೆ ಇದೆ, ಹ್ಞೂ 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 ಫುಲ್ ಡೇ ಬಿಸಿನೇ ಇರ್ತೀನಿ. ಚೈಲ್ಡ್ಹುಡ್ ಫ್ರೆಂಡ್ ಅವರು, ಅವ್ರ ಹ್ಞೂ ತಂಗಿ ಮದುವೆ. ಓಕೆ ಓಕೆ. ಸೊ ಐ ವಿಲ್ ಲೆಟ್ ಯು ನೋ. ಹ್ಞೂ ಹ್ಞೂ ಇವತ್ತೇ ಬಾ ಅಂತ ಹೇಳ್ತಾ ಇದ್ದಾರೆ. ಹ್ಞೂ 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 ಅದಕ್ಕೆ ಇಲ್ಲಿ ಕನಕ್ಪುರ. ಅಲ್ಲ. ಓಕೆ ಓಕೆ. ಕನಕ್ಪುರ. ಹ್ಞೂ ಹ್ಞೂ ಟ್ರೈ ಮಾಡಿ ಇದು. ದಿಸ್ ಇಸ್ ಆಲ್ಸೋ ಲೈಕ್ ಎ ರಿಜಿಸ್ಟ್ರೇಷನ್ ಸೈಟ್ ಓನ್ಲಿ. And when you know keyboard actions, you will never try using XPath. ಏನು ಎಕ್ಸ್ಪರ್ಟ್? ನಿಮಗೆ ಕೀಬೋರ್ಡ್ ಆಕ್ಷನ್ಸ್ ಗೊತ್ತಾಯ್ತು ಅಂದ್ರೆ, ಇಫ್ ಯು ಆರ್ ಗುಡ್ ವಿತ್ ಹ್ಞೂ ದಟ್, ಯು ವಿಲ್ ನೆವರ್ ಹ್ಞೂ ಗೋ ಫಾರ್ XPath ಅಂಡ್ ಆಲ್. ಹೌದು, ಆ್ಯಕ್ಚುಲಿ ಇದೆ, ಇಷ್ಟು ಈಸಿ ಆಗ್ತದೆ ನನಗೆ. ತುಂಬಾ ಈಸಿ ಇದು. ಇಫ್ ಯು ನೋ ದ ಕಾನ್ಸೆಪ್ಟ್ ಪ್ರಾಪರ್ಲಿ, ಬರೀ ಕೌಂಟ್ ಮಾಡ್ಬೇಕಷ್ಟೇ, ಎಷ್ಟು ಟ್ಯಾಬು ಎಷ್ಟಿದು ಅಂತ. XPath ಬಗ್ಗೆ ತಲೆ ಕೆಡ್ಸ್ಕೊಡೋದೇ ಬೇಕಾಗಿಲ್ಲ. ವಿದಿನ್ ಸೆಕೆಂಡ್ಸ್ ಯು ಕ್ಯಾನ್ ಕ್ರಿಯೇಟ್ ಅ ಫ್ರೇಮ್ವರ್ಕ್ ಲೈಕ್ ದಿಸ್ ಆರಾಮ್ಸೆ. ಬಟ್ ಈ ತರ ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾರಾ? ಖಂಡಿತ ಮಾಡ್ತಾರೆ. ಸಿ, ಓಕೆ. ಯು ಜಸ್ಟ್ ಹ್ಯಾವ್ ಟು ಆಟೋಮೇಟ್ ದಿಸ್. ಹ್ಮ್ ಆಮೇಲೆ ಯು ವಿಲ್ ನೋ ದಿಸ್ ಥಿಂಗ್ ವಿಲ್ ನಾಟ್ ಚೇಂಜ್. ಚೇಂಜ್ ಆಯ್ತು ಅಂದ್ರೆ ಅವಾಗ ನಿಮ್ಗೆ ಇಂಟಿಮೇಟ್ ಮಾಡ್ತಾರೆ. ದೆನ್ ಯು ಶುಡ್ ನೋ ಬೋತ್ ದ ವೇಸ್. ಹ್ಮ್ Automation can be done in 10 days also, it can be done in 10 minutes also. ಹ್ಮ್ It depends on the person who is writing the code ಅಷ್ಟೇ. ಓಕೆ. ಇನಿಷಿಯಲ್ ಸ್ಟೇಜ್ ಟೆಸ್ಟಿಂಗ್ ಮಾಡ್ತಾರಲ್ಲ, ಸೇ ರಿಗ್ರೆಷನ್ ಅಲ್ಲಿ ಮಾಡ್ತಾರಲ್ಲ, ಅವಾಗ ಇದೇ ತರ ಮಾಡ್ತಾರೆ. ಅವಾಗ ಯಾರು ಎಕ್ಸ್ಪರ್ಟ್ ಬರೀತಾರೆ? ಯಾರು ಬರೆಯೋದಿಲ್ಲ.
ಹ್ಮ್. ಅಟ್ಲೀಸ್ಟ್ ದಟ್ ಶುಡ್ ಬಿ ರೆಡಿ. ಸ್ಯಾನಿಟಿ ಟೆಸ್ಟಿಂಗ್ಗೆ ರೆಡಿ ಆಗ್ಬೇಕಲ್ಲ ಆ್ಯಪ್. ಅವಾಗ ಇದೇ ತರ ನೋಡ್ಬಿಡ್ತಾರೆ. ಓಕೆ ಅಪ್ಪ ನನ್ನ ಫಸ್ಟ್ ನೇಮ್ ಕ್ಲಿಕ್ ಆಗ್ತಾ ಇದೆ, ಇದಾಗ್ತಾ ಇದೆ, ಎಲ್ಲ ಎನೇಬಲ್ಡ್ ಇದೆ, ಹಾ. ಅಷ್ಟು ಮಾಡಿ ರಿಪೋರ್ಟ್ ಕಳಿಸ್ಬಿಡ್ತಾರೆ, ಲಾಗ್ ಫೈಲ್ಸ್ ಕಳಿಸ್ಬಿಡ್ತಾರೆ. ಇದು ನೋಡಪ್ಪ ನಿಮ್ದು ಇದು ವರ್ಕ್ ಆಗ್ತಾ ಇದೆ, ನಾವು ವಿ ಕ್ಯಾನ್ ಗೋ ಫಾರ್ ದ ನೆಕ್ಸ್ಟ್ ಲೆವೆಲ್ ಟೆಸ್ಟಿಂಗ್. ಓಕೆ 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 ಓಕೆ. ಸೊ ದೆನ್ ಯು ನೀಡ್ ಟು ಬಿ ವೆರಿ ಫಾಸ್ಟ್. ಆವಾಗ ಎಕ್ಸ್ಪಾತ್ ಎಲ್ಲ ಬರೆಯೋ ಟೈಮೇ ಇರಲ್ಲ. ಹ್ಮ್. ಸೊ ವೆನ್ ಯು ಹ್ಯಾವ್ ಹಾರ್ಡ್ಲಿ ಒನ್ ಅವರ್, ಅವಾಗ ಒಂದು ವೆಬ್ ಪೇಜ್ ಟೆಸ್ಟ್ ಮಾಡಕ್ ಕೇಳಿದರೆ ಯು ಹ್ಯಾವ್ ಟು ಡೂ ದಿಸ್ ಓನ್ಲಿ. ಹೌದೌದು, ಕರೆಕ್ಟ್. ಹ್ಮ್. ಆಮೇಲೆ ಡೇಟಾ ಡ್ರಿವನ್ ಇದೆ, ಫ್ರೇಮ್ವರ್ಕ್ಸ್ ಇದೆ ಅಲ್ಲ, ದೇರ್ ಆರ್ 3 ಹೌದು. ಫ್ರೇಮ್ವರ್ಕ್ಸ್. ಒನ್ ಇಸ್ ದ ಹ್ಮ್ ಟೆಸ್ಟ್ ಡ್ರಿವನ್, ಒನ್ ಇಸ್ ಡೇಟಾ ಡ್ರಿವನ್, ಆ ತರ ಇದೆ. ಹ್ಮ್ 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 ಯಾಕಂದ್ರೆ ನಿಮ್ದು ವೆಬ್ಸೈಟ್ ಒಂದ್ಸಲ ಫಾರ್ಮ್ಯಾಟ್ ಬಂತು ಅಂದ್ರೆ ಇಟ್ ವಿಲ್ ನಾಟ್ ಚೇಂಜ್. ಅಟ್ ಲೀಸ್ಟ್ ಐ ಥಿಂಕ್ ಅಟ್ ಲೀಸ್ಟ್ 3-4 ಇಯರ್ಸ್ ತನಕ ಚೇಂಜ್ ಆಗಲ್ಲ. ಹ್ಮ್. ಇಫ್ ಇಟ್ ಇಸ್ ಅಪ್ರೂವ್ಡ್ ಬೈ ದ ಕ್ಲೈಂಟ್, ಯಾಕೆ ಚೇಂಜ್ ಮಾಡ್ತಾನೆ ಅವನು ಅಲ್ವಾ? ಹೌದೌದು. ಆ ಯು ಐ ನ ಚೇಂಜ್ ಆಗೋದಿಲ್ಲ, ಕಷ್ಟ, ತುಂಬಾ ಕಷ್ಟ. ಹ್ಮ್ ಹ್ಮ್ Because he only sat with the business analyst and he only decided that my website should look like this. ಹ್ಮ್. ಕರೆಕ್ಟ್. So based on that only we will do all the testing. ಹ್ಮ್ ಇಲ್ಲ ಅಂದ್ರೆ ಡೆವಲಪರ್ ಕೆಲಸನೇ ಮಾಡಲ್ಲ. ಹ್ಮ್. ಹ್ಮ್. ಆಯ್ತು. ಸೊ ಎಕ್ಸ್ಪರ್ಟ್ ಸಿಕ್ತು. ಈಗ ಆ ವಿಡಿಯೋಗೆ ಎಷ್ಟು ವ್ಯೂ ಬಂತು ಗೊತ್ತಾ? ಹಾ. 8.5 lakhs. ಇನ್ನೊಂದು ಇವತ್ತು ನಾಳೆಗೆ 1 ಮಿಲಿಯನ್ ಆಗುತ್ತೆ. ಸೂಪರ್. 10,000 ಸಬ್ಸ್ಕ್ರೈಬರ್ಸ್ ಇವತ್ತು ಆಗ್ಬಿಡುತ್ತೆ. ಇನ್ನು ನಿಮ್ಮ ಹತ್ರ ಮಾತಾಡಿ ಮಾತಾಡಿ ಅಷ್ಟರಲ್ಲೇ ಆಗುತ್ತೆ ಅನ್ಸುತ್ತೆ ನನಗೆ. ಹಾರ್ಡ್ಲಿ 22 ಲೆಫ್ಟ್. ಹಾ. ಸೂಪರ್ ಸೂಪರ್. ಅದೇ ನಾನು ಹೇಳ್ದೆ ಅಲ್ಲ, ಕಷ್ಟಪಟ್ಟು ಪಾಠ ಮಾಡಿದ್ರೆ ಯಾರು ಕೇಳಲ್ಲ. ಹ್ಮ್. ನಾನೊಂದು ಕೇಪ್ ಜೆಮಿನಿ ಇಂಟರ್ವ್ಯೂ ಫುಲ್ ಕ್ವಶನ್ ಪೇಪರ್ನ ರೆಕಾರ್ಡ್ ಮಾಡಿ ಇದು ಮಾಡಿದೆ. ಹಾ. ಟೆಸ್ಟ್ ಪೇಪರು ಕೋಡಿಂಗ್ ಕ್ವಶನ್ಸ್ ಎಲ್ಲ ಒಂದ್ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡಿ ಕೋಡ್ ಬರ್ದು ಎಲ್ಲ ಎಕ್ಸಿಕ್ಯೂಟ್ ಮಾಡಿ ತೋರಿಸಿದೀನಿ. ಹಾ. ಆ ವಿಡಿಯೋ ಯಾರು ನೋಡಲ್ಲ. ಫೋನ್ ನಂಬರ್ ಆಯ್ತು. ನೆಕ್ಸ್ಟ್ ಸ್ಪೇಸ್ ಯಾರು? ಇಲ್ಲಿ ಒಬ್ಸರ್ವ್ ಮಾಡಿ, ಕಂಟ್ರಿಯಲ್ಲಿ ಏನೂ ಇಲ್ಲ. ಇಲ್ಲಿ ಜೆಂಡರ್ ಸ್ಪೇಸ್ ಬಾರಿಗೆ ಅವ್ರ ಪಕ್ಕ ಹೋಗ್ತಾ ಇಲ್ಲ. ಆರೋ ಕ್ಲೀನ್ ಮಾಡ್ಬೇಕು. ಓಕೆ. ಹಾ, ಅದು ರೈಟ್ ಲೆಫ್ಟ್ ಅಪ್ ಡೌನ್ ಅಲ್ಲ. ಹ್ಮ್. ಓಕೆನಾ? ಸೊ ಆವಾಗ ಫಾಲೋಯಿಂಗ್, ನೆಕ್ಸ್ಟ್, ಪ್ರಿಸೀಡಿಂಗ್ ಎಲ್ಲ ಗೊತ್ತಿರಬೇಕು. ದೇ ಆರ್ ಆನ್ ದ ಸೇಮ್ ಲೆವೆಲ್. ಸೊ ಟ್ರೈ ವಿತ್ ಅಪ್ ಡೌನ್. ಆಗ್ಲಿಲ್ಲ ಅಂದ್ರೆ ಇದ್ರಲ್ಲಿ ಮಾಡಿ, ರೈಟ್ ಲೆಫ್ಟ್. So we are almost at the end of the basic Selenium concepts. ಹ್ಮ್ ವೆಬ್ಸೈಟ್ ಅಲ್ಲಿ ಏನೇನ್ ಎಲಿಮೆಂಟ್ಸ್ ನ ಹೆಂಗೆ ಇದ್ ಮಾಡೋದು, ಆಲ್ಮೋಸ್ಟ್ ವಿ ಹ್ಯಾವ್ ಲರ್ನ್ಡ್. ಹ್ಮ್ ಹ್ಮ್ ಸಮ್ 2-3 ಕಾನ್ಸೆಪ್ಟ್ಸ್ ಆರ್ ಲೆಫ್ಟ್. ಹ್ಮ್ ಫ್ರೇಮ್ಸ್ ಇದೆ, ಹ್ಮ್ ಆಮೇಲೆ ಅದೇ ಫ್ರೇಮ್ಸ್ ಇದೆ ಸ್ವಲ್ಪ, ಆಮೇಲೆ ಇನ್ನೊಂದು AWT ಅಂತ ಇದೆ, ಅಬ್ಸ್ಟ್ರಾಕ್ಟ್ ವಿಂಡೋ ಟೂಲ್ ಕಿಟ್. ಹ್ಮ್ ಹ್ಮ್ ಅದೆರಡು ಮಾಡ್ಬಿಟ್ರೆ ಆಮೇಲೆ ವಿ ಕ್ಯಾನ್ ಗೋ ಟು ದ ಪ್ರಾಪರ್ ಫ್ರೇಮ್ವರ್ಕ್ಸ್. ಓಕೆ. ಅದ್ರ ಮುಂಚೆ ಫೈಲ್ ಹ್ಯಾಂಡ್ಲಿಂಗ್ ಸ್ವಲ್ಪ ಕಲಿಬೇಕು. ಸೊ ಅದನ್ನ ಬೈ ದಟ್ ಟೈಮ್ ಐ ವಿಲ್ ಮರ್ಜ್ ಬೋತ್ ಆಫ್ ಯು. ಓಕೆ. ಅಷ್ಟ್ರಲ್ಲಿ ಮರ್ಜ್ ಆಗ್ತೀರಾ. ಐ ಥಿಂಕ್ ನೆಕ್ಸ್ಟ್ ವೀಕ್ ಆರಾಮ್ಸೆ ಮರ್ಜ್ ಆಗ್ತೀರಾ. ಹ್ಮ್ Take screenshot, mouse actions.
Context click. Yes, data driven framework. Keyword driven framework. ಆಮೇಲೆ ಅದು CI/CD ಪೈಪ್ಲೈನ್ಸ್ ಎಲ್ಲ ಇದೆ, ಅವೆಲ್ಲ ಕಷ್ಟ ಇದೆ. ಐ ಹೋಪ್ ಯುವರ್ ಸಿಸ್ಟಮ್ಸ್ ಆರ್ ರೆಡಿ ಎನಫ್ ಟು ಹ್ಯಾಂಡಲ್ ದಟ್. ಏನು? ಅದು CI/CD ಪೈಪ್ಲೈನ್ಸ್ ಎಲ್ಲ ಕಲಿಯೋಕ್ಕೆ ನಿಮ್ಮ ಹ್ಮ್. ಸಿಸ್ಟಮ್ಸ್ ಎಲ್ಲ ಇಟ್ ಶುಡ್ ಬಿ ಹೈ ಎಂಡ್. ನಂದು ಟಾಪ್ ಎಂಡ್ ಇದೆ. ಓಕೆ, ಯಾಕಂದ್ರೆ ಮಿನಿಮಮ್ 16 GB ರ್ಯಾಮ್ ಬೇಕು. ಇದೆ ಇದೆ. ನಂದು 1632 ಸಿಕ್ಸ್ ಇಲ್ಲಿ ನಮ್ದೇನಿಲ್ಲ, ನಮ್ದು ಒಂದು 32 GB ರಿಕ್ವೆಸ್ಟ್ ಕಳ್ಸಿದ್ರೆ ಇಟ್ ಕ್ಯಾನ್ ಬಿಕಮ್ 32, 34, 64. ಏನು? ನಮ್ದು ಸಿಸ್ಟಮ್ ಇಟ್ ಇಸ್ ಲೈಕ್ ವರ್ಚುವಲ್. ಓ, ನಮ್ದು ಅಮೆಝಾನ್ EC2 ನಂದು ಇನ್ಸ್ಟೆನ್ಸ್ ಅವ್ರು 32 ನಡೀತಾರೆ. GB ರ್ಯಾಮ್ ಇದೆ. ನಿಮ್ದು ಹ್ಮ್ ಓಕೆ ಓಕೆ, ಹಂಗಂದ್ರೆ ನೋ ಪ್ರಾಬ್ಲಮ್. ಹ್ಮ್ ಇವಾಗ ಆಫೀಸಿಂದ ನಾನು ಯೂಸ್ ಮಾಡ್ತಾ ಇರೋದು ಆಕ್ಚುಲಿ. ಸೊ ಓಕೆ. ನೋಡೋದು. ರೈಟ್ ಆರೋ ಡೌನ್ ಅಲ್ಲ. ಅಯ್ಯೋ, ನೆಕ್ಸ್ಟ್ ಎಂಟರ್ ಮಾಡ್ತಾ ಟ್ಯಾಬಿಗೆ ಬಂದೆ. ಸ್ಪೇಸ್. ನೆಕ್ಸ್ಟ್ ಟ್ಯಾಬಿಗೆ ಬಂದೆ. ಏನೋ ಆಯ್ತು.
ಹ್ಮ್ ಯಾಕೆ ಅದೆಲ್ಲ ಆ್ಯರೋಡೌನೇ ಕೊಟ್ಟಿದ್ದೀನಲ್ಲ ಓಕೆ ಆ್ಯರೋಡೌನ್ ಏನು ವರ್ಕೆ ಆಗ್ತದೆ. ಈ ವೆಬ್ಸೈಟೇ ಸರಿ ಇಲ್ಲ. ಹೌದಾ? ಏನಾಗಿದೆ? ಅದು ಎಂಟರ್ ಮಾಡ್ತೀನಲ್ಲ ಇವಾಗ ನೋಡಿ ಅಲ್ಲೇನೆ ಹಾ, ಲ್ಯಾಂಗ್ವೇಜಸ್ ಕ್ಲಿಕ್ ಮಾಡಿ ಅಲ್ಲೇನು ಎಂಟರ್ ಆಗಕ್ಕಾಗಲ್ಲ. ಕಂಟ್ರಿನೂ ಅಷ್ಟೇ ಕ್ಲಿಕ್ ಮಾಡಿದ್ರೆ ಏನು ಬರೋದೇ ಇಲ್ಲ. ಅದಕ್ಕೆ ಅದು ಬರ್ತಾ ಇಲ್ಲ ಒಂದು ನಿಮಿಷ. ನನಗೆ. ಒನ್ ಇಲ್ಲಿ ಹಾಬೀಸ್ ಹಾಬೀಸ್ ಆಗ್ತಿದೆಯಲ್ಲ. ಹಾಬೀಸ್ ಆಯ್ತು. ಅದಾದ್ಮೇಲೆ ಲ್ಯಾಂಗ್ವೇಜಸ್ ಸ್ಟಕ್ ಆಗೋಯ್ತು. ಮತ್ತೆ ಅಲ್ಲಿಂದ ಆಗ್ತಿದೆಯಲ್ಲ, ಬಿಟ್ಟು ಡೇಟ್ ಆಫ್ ಬರ್ತಿಗೂ ಕ್ಲಿಕ್ ಮಾಡಿ ಇವಾಗ ಸೆಲೆಕ್ಟ್ ಮಾಡಿ. ಬಂತಾ ಇದೆಯಲ್ಲ. ನನಗೆ ಬರ್ಲಿಲ್ಲ ಅಲ್ಲ. ಅಲ್ಲ ಕೀಬೋರ್ಡ್ ಅಲ್ಲಿ ಮಾಡಿ. ಕೀಬೋರ್ಡ್ ಅಲ್ಲಿ ಏನ್ ಮಾಡು, ಸಿಲೆಕ್ಟ್ ಮಾಡ್ಬೇಕಂತನಾ? ಹಾ ಹಾ, ಕೆಲವೊಂದು ಟೈಮ್ ಆಗಲ್ಲ. ದಟ್ ಈಸ್ ದ ಫಾಲ್ಟ್ ಆಫ್ ಇದು. ಒಂದು ನಿಮಿಷ ಇದೆ. ಸೊ ರೈಟ್ ನೌ ಐ ಆಮ್ ಹಿಯರ್. ಟ್ಯಾಬ್. ಹ್ಮ್ ಈಗ ನಾನು ಕೀಬೋರ್ಡ್ ಆಕ್ಷನ್ ಮಾಡಿದ್ದಲ್ವಾ, ಕೀಬೋರ್ಡ್ ಆಕ್ಷನ್ ಅಲ್ಲಿ ಬರ್ತಾ ಇಲ್ಲ ಅದು. ಅದೇ ನಾನು ನೋಡ್ತಾ ಇದ್ದೀನಿ. ಹ್ಮ್ ಲ್ಯಾಂಗ್ವೇಜಸ್ಗೆ ಹೋದ್ಮೇಲೆ ಇಟ್ ಈಸ್ ನಾಟ್ ಕ್ಲಿಕ್ಕಿಂಗ್ ದಟ್. ಅದು ಬಿಟ್ಬಿಡಿ ಹಂಗಂದ್ರೆ. ಇಫ್ ಇಟ್ ಈಸ್ ನಾಟ್ ಗೋಯಿಂಗ್ ಲೈಕ್ ದಟ್, ಬಿಕಾಸ್ ಮೋಸ್ಟ್ಲಿ ಅದು ಏನೋ ಪ್ರಾಬ್ಲಮ್ ಇದೆ. ಇಟ್ ಶುಡ್ ನಾಟ್ ಬಿ ಲೈಕ್ ದಟ್ ಹ್ಮ್ ಆಲ್ವೇಸ್. ಬಂತು ಇವಾಗ ನನಗೆ. ಹಾ, ಅದೇ ಅಲ್ಲಿ ತನಕ ಬಂತು, ಕ್ಲಿಕ್ ಆಯ್ತು. ಓಕೆ. ಅದಾದ್ಮೇಲೆ ಅದು ಇದಾಗ್ತಾ ಇಲ್ಲ. ಅದಾದ್ಮೇಲೆ ಅದೇನ್ ಮಾಡ್ತು, ನೆಕ್ಸ್ಟ್ ಟ್ರೈ ಮಾಡ್ತು, ಯಾವ್ದು ಇಲ್ಲ, ಬಂದ ಲ್ಯಾಂಗ್ವೇಜಸ್ ಡೇಟ್ ಆದ್ಮೇಲೆ ಆಫ್ ಬರ್ತಿಗೆ ಹೋಗ್ಬಿಡ್ತು ಡೈರೆಕ್ಟ್ ಆಗಿ. ಲ್ಯಾಂಗ್ವೇಜಸ್ ಆದ್ಮೇಲೆ ಸ್ಟಕ್ ಆಗೋಯ್ತು. ಲ್ಯಾಂಗ್ವೇಜಸ್ ಆದ್ಮೇಲೆ ಸ್ಕಿಲ್ಸ್ಗೆ ಹೋಗುತ್ತೆ ಅಲ್ಲ. ಸ್ಕಿಲ್ಸು ಅಷ್ಟೇ, ಅದೆಲ್ಲ ಹೋಗ್ತಾ ಇಲ್ಲ. ಏನೋ ಆಯ್ತು. ಮೇ ಬಿ ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ದ ವೆಬ್ಸೈಟ್. ಅದು ಆ್ಯರೋಡೌನಿಗೆ ವರ್ಕ್ ಆಗ್ಬೇಕಿತ್ತು, ಆಗ್ತಾ ಇಲ್ಲ. ಆ್ಯರೋಡೌನ್ ಮಾಡಿದ್ರೆ ಫಸ್ಟ್ ಒಂದು ಸೆಲೆಕ್ಟ್ ಆಗ್ಬೇಕಲ್ವಾ, ಅದರಲ್ಲಿ ಡಿಸ್ಪ್ಲೇ ಚೆಕ್. ಡ್ರಾಪ್ ಡೌನ್ ಅಲ್ಲಿ ಡಿಸ್ಪ್ಲೇ ಆಗೋದು. ಒಂದು ನಿಮಿಷ. 1 2 3 4 5 ಸ್ಪೇಸ್. ಹಾ, ಸ್ಪೇಸ್ ಅಲ್ಲಿ ಆಗ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಫೋನ್ ಆದ್ಮೇಲೆ ಸ್ಪೇಸೇ ಕೊಟ್ಟಿದ್ದೀನಿ ಆಕ್ಚುಲಿ. ಸ್- ಕೀಸ್ ಡಾಟ್ ಸ್ಪೇಸೇ ಕೊಟ್ಟಿರೋದು ನಾನು. ಇಲ್ಲಿ ಫೋನ್ ಆದ್ಮೇಲೆ ಅಲ್ಲಿ ಬರುತ್ತೆ. 3 ಲ್ಯಾಂಗ್ವೇಜಸ್ ಟ್ಯಾಬ್ ಸ್ಪೇಸ್ ಕಂಟ್ರಿ. ಆ ಕಂಟ್ರಿನೂ ಈ ತರ ಸಿಲೆಕ್ಟ್ ಕಂಟ್ರಿ ಅಂತಾನೆ ಇದೆ, ಅಲ್ಲಿ ಏನೋ ಆಪ್ಷನ್ಸ್ ಇಲ್ಲ. ಹ್ಮ್ ಅಲ್ಲಿನೂ ಬರ್ತಾ ಇಲ್ಲ ಅದ. ಮೇ ಬಿ ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ದಿಸ್. ಹ್ಮ್ ಓಕೆ, ಇಲ್ಲ ಅಂದ್ರೆ ಲೆಟ್ಸ್ ಡೂ ಒನ್ ಥಿಂಗ್. ಒಂದು ಚೆಕ್ ಮಾಡ್ತೀನಿ ಇರಿ, ಒಂದು ನಿಮಿಷ. ಎಕ್ಲಿಪ್ಸ್ ಇದರಲ್ಲಿ ಇಲ್ಲ. ಹಂಗಂದ್ರೆ ಇದು ಬಿಟ್ಬಿಡಿ. ಇದು ಏನೋ ಪ್ರಾಬ್ಲಮ್ ಇದೆ, ವೆಬ್ಸೈಟ್ ಅಲ್ಲೇ ಪ್ರಾಬ್ಲಮ್ ಇದೆ. ಎಲ್ಲ ಒಂದೊಂದು ಬೇರೆ ಓಕೆ. ತರ ಇದೆ. ಹ್ಮ್ ಇದು ಫ್ರೇಮ್ಸ್ ಮಾಡ್ತೀನಿ ಅನ್ನಿದ್ರು. ಹಾ, ಅದೇ ಫ್ರೇಮ್ಸೇ ಮಾಡ್ತೀನಿ ಇವಾಗ. ನಿಮ್ ಮಾತು ಕೇಳಿದ್ರೆ ಅದು ಎಕ್ಸೈಟ್ಮೆಂಟ್ ಗೊತ್ತಾಯ್ತಾ ಇದೆ ನನಗೆ. ಏನ್ ನಾನು ಮಾಡೋಣ. ಅವತ್ತಿಂದ ಕಾಯ್ತಾ ಇದ್ದೀನಿ ಬಟನ್ ಒತ್ತಕ್ಕೆ. ಸರಿ ಸರಿ, ಮಾಡೋಣ. ಒಂದು ನಿಮಿಷ. I will give you one example only. Based ಹ್ಮ್ on that, you should be able to figure out how to do that. Okay. ಹ್ಮ್ So now let's go to Selenium only. Because we are learning Selenium only, let's take help from Selenium only. Okay. I'm giving you the Selenium website. ಈ ವೆಬ್ಸೈಟ್ಗೆ ಹೋಗಿ.
ಹ್ಮ್ Can you see this here? ಹ್ಮ್ This is the ಹೌದು. website I have given, right? ಹ್ಮ್ Here, right click, let me right click here and inspect. Anywhere do you see the word called frame? Just let me know. ಇಲ್ಲ. ಅನ್ಸುತ್ತೆ.
ಹಲೋ. ಹಲೋ. ಹಾ, ನನ್ ಕಾಲ್ ಬಂತಾ? ಆ ಹೇಳಿ. ಆಯ್ತಲ್ಲ, ದಟ್ ವೆಬ್ಸೈಟ್ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್ಡ್. ಸೊ ಅದ್ರಲ್ಲಿ ಫ್ರೇಮ್ಸ್ ಅನ್ನೋದು ಇಲ್ವೇ ಇಲ್ಲ. ಓಕೆ, ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ದಿಸ್ ಒನ್, ಡೆಮೋ ಕ್ಯೂ ಎ ಸ್ಲಾಶ್ ಫ್ರೇಮ್ಸ್ ಅಂತ ಇದೆ ನೋಡಿ. ಓಕೆ. So go to this website, demoqa.com/frames. So here, if I show you this, this is an example of a frame. Okay, so if I just inspect this, see, sample iframe page, there are 2 iframes in this page. Okay, ಹೌದು. so this is the parent frame, the whole one. Inside that I have, this is one iframe, this is one iframe. ಅರ್ಥ ಕರೆಕ್ಟ್. ಆಯ್ತಾ? ಹಾ. So let me just inspect this and show you. Frame wrapper ಅಂತ ಇದ್ರೆ ನೋಡಿ, how it is looking like. ಫ್ರೇಮ್ ರ್ಯಾಪರ್. See, the whole blue color box is selected. ಕರೆಕ್ಟ್. ಆಮೇಲೆ ಇಲ್ಲಿ ಒಂದು iframe ಅಂತ ಇದೆ, observe ಮಾಡಿ. ಹೌದು. If I select this iframe, nothing is getting selected right now, correct? ಹಾ. ಹಾ. But if I come here, let's start with this. This is the entire frame wrapper ಅಂತ ಇದೆ ನೋಡಿ. ಹಲೋ. ಹಲೋ. ಹಾ. See, this is the frame wrapper, the entire one. ಕರೆಕ್ಟ್. Now, if I go to the second one inside that, see, this is a different frame. So, ಈ parent ಇಂದ first we have to go inside. ಇಲ್ಲಿ ಕ್ಲಿಕ್ ಮಾಡ್ಬೇಕಂದ್ರೆ, suppose ಇಲ್ಲಿ ಕ್ಲಿಕ್ ಮಾಡ್ಬೇಕಂದ್ರೆ, I have to go inside this frame. If I inspect this, see this. ಯಾ. Okay. ಅದ್ರ ಒಳಗಡೆ ಹೋದ್ರೆ ಕೆಳಗಿದೆ ಅನ್ಸುತ್ತಲ್ಲ. ಹೌದಾ. So this is a different box. This entire thing is a different box. If you observe, ಅಲ್ವಾ? ಹೌದು. And again, this is a different box. Frame 2 wrapper ಅಂತ ಇದೆ ನೋಡಿ. ಹೌದು. So suppose, let me take this thing. If I say /div @id is equal to this id ಅಲ್ವಾ ಇದು? See, frame ಗೆ XPath ಅಂತೂ ನಾವು ಇದು ಮಾಡೋಕ್ಕಾಗಲ್ಲ. And one second, Control A, Control F. ಎಕ್ಸ್ಪಾತ್ ವರ್ಕ್ ಆಗಲ್ಲ. ವರ್ಕ್ ಆಗುತ್ತೆ, but in a different way. ಹೌದು. See, now this is selected ಅಲ್ವಾ? ಅದೇ ಎಲ್ಲದನ್ನು ಇದು ಏನದು ರೌಂಡ್ ಬ್ರಾಕೆಟ್ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಫ್ರೇಮ್ 1 ಇದ್ರೆ ಯಾವ್ದು ಸೆಲೆಕ್ಟ್ ಆಗಿದೆ ನೋಡಿ, ಅಬ್ಸರ್ವ್ ಫ್ರೇಮ್ ಮಾಡಿ. ವರ್ಕ್ ಆಮೇಲೆ ಫ್ರೇಮ್ 2 ಗೆ ಬರಿಬೇಕು. And if it is like this, if I just write frames wrapper, see, the whole block is selected. ಅರ್ಥ ಆಯ್ತಾ? So let us try to first, and ಏನಂದ್ರೆ ನೀವು ಫಸ್ಟ್ ಇಲ್ಲಿ ಇದ್ದೀರಾ ಅನ್ಕೊಡಿ, ಇಲ್ಲಿಂದ ಇಲ್ಲಿಗೆ ಹೋಗಕ್ಕಾಗಲ್ಲ. ಇಲ್ಲಿಂದ ಆಚೆ ಬರಬೇಕು, ಪ್ಯಾರೆಂಟ್ ವಿಂಡೋಗೆ ಬರಬೇಕು, ಆಮೇಲೆ
ನಾವು ಇಲ್ಲಿಗೆ ಹೋಗ್ಬೇಕು. ಹ್ಮ್ ಇಲ್ಲಿ ಕೂಡ ಹೋದ್ರೆ ಹಿಯರ್ ಯು ಕ್ಯಾನ್ ನಾಟ್ ಗೋ, ಯು ಹ್ಯಾವ್ ಟು ಗೋ ಔಟ್ಸೈಡ್, ದೆನ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಹಿಯರ್. ಕರೆಕ್ಟ್. Okay, let's try to do that. Okay, ಹ್ಮ್ so just remember these names: frames wrapper, frame 2 wrapper, frame 1 wrapper anta, for ಓಕೆ. the time ಹ್ಮ್ being. Okay, ಹ್ಮ್ ಹ್ಮ್ and ಹ್ಮ್ if you see here, ಇಲ್ಲಿ iframe ಅಂತ ಇದೆ, but I don't know what is this iframe. ಅದು ಯಾಕಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. This should not be there like this. Highlight ಮಾಡಿದ್ರೆ ಏನೋ highlight ಆಗಲ್ಲ ನೋಡಿ. They're not highlighting. So I'm going to this div only. Okay, trying to catch the div only like this. So let's do one thing. I will say demo QA slash frames ಅಲ್ಲ. So let's go here. Web driver is equal to setup dot chrome setup driver dot get. Okay, run this. ಇಲ್ಲಿ ತನಕ ಓಪನ್ ಆಗ್ತಾ ಇದೆ. ಓಕೆನಾ? Now I need to first go to the parent window. So the name of the parent window was what? ವ್ರ್ಯಾಪರ್, ಫ್ರೇಮ್ ವ್ರ್ಯಾಪರ್. Frame wrapper. Let's try to catch this ಹ್ಮ್ and see if this works or not. So I'll just wait for 2 seconds. Thread dot sleep. Or let's try to directly go to that one only. Frames ಏನಿತ್ತು ಅದು? The first one was ಇದು ಬೇಕಿದ್ರೆ ಯಾವ್ದು? this one. This one ಹ್ಮ್ is frames one wrapper ಅಲ್ಲ ಇದು? ಹ್ಮ್ ಈ ಬಾಕ್ಸ್ ಇದು ಹ್ಮ್ ನಾವು ಆವಾಗಲೇ ನೋಡಿದ್ವಲ್ಲ. ಹ್ಮ್ Let me check the name properly. Frame one wrapper. Okay, let's try to check that. Driver dot just alert ಗೆ ಸ್ವಿಚ್ ಮಾಡ್ತೀವಲ್ಲ ಅದೇ ತರ ಇಲ್ಲೂ ಸ್ವಿಚ್ ಮಾಡಬೇಕು. ಸ್ವಿಚ್ ಟು ಡಾಟ್ ಫ್ರೇಮ್, ಫ್ರೇಮ್ ಹೆಸರು ಬರಿಬೇಕು. Okay, so I'm writing this name, frame one wrapper. Okay, and let's say thread dot ಇದು ಅಲ್ಲಿ ಏನೋ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ ಆಕ್ಚುಲಿ ಇನಿಷಿಯಲಿ, ಬಿಕಾಸ್ ನಮ್ದು ಇದರಲ್ಲಿ ಏನೋ ಲಿಂಕ್ ಇಲ್ಲ. ಹ್ಮ್ ಹೌದು. So what I want to do is mm, web element is equal to driver dot find element. Let's check that. ಇಲ್ಲೊಂದು ಎಲಿಮೆಂಟ್ ಇದೆಯಲ್ಲ, ಈ ಎಲಿಮೆಂಟ್ದು h1 tag, this is a sample page ಅಂತ ಇದೆ. Okay, so double slash h1 sample heading, double slash control F. At the rate ID. Okay, select ಆಗಿದೆ. One of two. Okay, so let's take the first one. Let's see if this is
ಹೆಂಗಿದ್ರು ಅದು ಕ್ಲಿಕ್ ಆಗಲ್ಲ. by.xpath driver.find element by.xpath. Xpath is this, and I want to get the text. Okay, so I'll say string text is equal to driver element dot get text. So let's see if this is working. You will just have to go back and check. Oh, sorry, print ಮಾಡಿಲ್ಲಲ್ಲ. ಹಲೋ, ನಿಮ್ಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹಲೋ. ಹಾ ಹಾ ಹಾ, ಅದೇ. ಹಾ ಹಾ. What is this? Error ಏನಿಲ್ಲ. Okay, see, no, it's not working. No such window exception. Target window already closed ಅಂತ ಬರ್ತಾ ಇದೆ. Okay. So there is something wrong with this name. ಇಂತ ಇದು ಒಳ್ಳೆ ಆಡ್ ಎಲ್ಲ ಬರ್ತಾ ಇದ್ರೆ ಒಂಥರ ಆಗುತ್ತೆ. ಅದು ಒಂಥರ ಕನ್ಫ್ಯೂಷನ್. ಇವನ್ ಎಕ್ಸಿಕ್ಯೂಟ್ ಮಾಡುವಾಗ್ಲೂ ಮೋಸ್ಟ್ಲಿ ಹೌದು, ಅದು ಬರ್ತಾ ಇರುತ್ತೆ. ಯು ಕ್ಯಾನ್ ನಾಟ್ ಸ್ಟಾಪ್ ದಟ್. ಹೌದು. ಗೂಗಲ್ ಅಲ್ಲಿ ಏನ್ ಮಾಡಿರ್ತಾರಲ್ಲ ಅವರು. ಸೊ reload frame ಅಂತ ಮಾಡೋಣ. ಓಕೆ, ಸೊ ಲೆಟ್ಸ್ ಡೂ ಒನ್ ಥಿಂಗ್. ಕಂಟ್ರೋಲ್ ಎಫ್. ಇಲ್ಲಿ ಯಾಕೆ? ಕಂಟ್ರೋಲ್ ಅಂಡ್ ಎಫ್. ಇಲ್ಲಿ ಫ್ರೇಮ್ಸ್ ಇದೆ ನೋಡಿ. just trying to check. Okay. Okay, app header.
ಇವ್ರು HTML ಕೋಡ್ ಬರೆಯಕ್ಕೆ ಹೇಳ್ಕೊಡ್ತಾ ಇದ್ದಾರೆ, ಅದೆಲ್ಲ ಆಗ್ಬೇಕು, ನನಗೆ ಸ್ಯಾಂಪಲ್ ಫ್ರೇಮ್ ಬೇಕು. ಅಯ್ಯೋ, ಲೆಟ್ ಮೀ ಡೂ ಒನ್ ಥಿಂಗ್. ಇವೆಲ್ಲ ಒಳ್ಳೆ ಆಡ್ ಬಂದ್ರೆ ಏನೋ ಮಾಡಕ್ಕೆ ಆಗಲ್ಲ. ಇಟ್ಸ್ ಲೈಕ್ ಸೋ ಇರಿಟೇಟಿಂಗ್. ಈ ಹ್ಮ್ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ವೆಬ್ಸೈಟ್ಸ್ ಟು ಪ್ರಾಕ್ಟೀಸ್ ಆಲ್ ದಿಸ್. ಇಲ್ಲಿ ಇದೆಲ್ಲ ಇದೆ ಹಿಂಗ ಆಗ್ಬಿಟ್ಟಿದೆ. ಹೌದು. Or Firebug to check out the HTML source. In total, you can switch between the parent frame, which is this window, and the two frames below. And switch ಮಾಡಕ್ಕೆ ಗೊತ್ತಾಗ್ಬೇಕಲ್ಲ ಅಲ್ಲಿ ಏನ್. ನಾರ್ಮಲಿ ವೆನ್ ಯು ಗೋ ಟು ದ ಫ್ರೇಮ್, ಈ ಹ್ಮ್ ತರ ಹೋದ್ರೆ ನಿಮ್ಗೆ ಎಲ್ಲ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಹ್ಮ್ ಇಲ್ಲಿ ಫ್ರೇಮ್ ಹೆಸರೇನೂ ಇಲ್ಲ ಇಲ್ಲಿ ಕರೆಕ್ಟ್ ಆಗಿ. I frame name equal to this. Okay, let's Google Apps present. ಈ ತರ ಹೆಸರು ಯಾರು ಕೊಡ್ತಾರೆ ಇದಕ್ಕೆ? I frame. ಇಲ್ಲೊಂದಿದೆ, ಇದು ಓಕೆ, ಪರವಾಗಿಲ್ಲ ಐ ಗೆಸ್. ಹ್ಮ್ Let's check this. ಇಲ್ಲಿ ನೋಡಿ, ಹ್ಮ್ ವೆನ್ ಐ ನೌ ಸಿಲೆಕ್ಟ್ ದಿಸ್, ಇವಾಗ ಹ್ಮ್ ಬ್ಲೂ ಬಂದಿದೆ. ಆಗ್ತಿದೆ ನೋಡಿ. ಅದೇನು ಹುಚ್ಚಂತರ ವೆಬ್ಸೈಟ್ ಅದು, ಆ ತರ ಇರಬಾರ್ದು. ಸೊ ನೌ ಅಟ್ ಲೀಸ್ಟ್ ಐ ಕ್ಯಾನ್ ಸೇ ದಟ್ ದ ID is single frame ಅಂತ. Correct. After that, so let's go to this website and try. Okay, ಇದು ನಿಮ್ಗೆ ಕೊಡ್ತಾ ಇದ್ದೀನಿ. ಐ ಆಮ್ ಶೇರಿಂಗ್ ದಿಸ್ ಟು ಯು. ಸಿಕ್ತಾ? ಸಿಕ್ತು ಸಿಕ್ತು. So the ID is single frame. Let's try this. And at least let's see if this part of the code is working or not. ಅಲ್ಲಿ ಸ್ವಿಚ್ ಆಗ್ಲಿಲ್ಲ ಅಂದ್ರೆ there is something wrong. So let's go back. ಏನಂತ?
ಹಲೋ, ಏನಾಯ್ತು? ಇಲ್ಲ ಹಲೋ, ಕ್ಲಿಕ್ ಏನಾಯ್ತು? ಆಗೋಯ್ತು, ಇಲ್ಲಿ ಕ್ಲಿಕ್ ಆಗಿ ಕ್ಲೋಸ್ ಆಗೋಯ್ತು ಇದು. ಓಕೆ. Here it should work, not this one, other one. ನೀವು ನಿಮ್ದ್ರಲ್ಲಿ ಮಾಡಿ ಟ್ರೈ ಮಾಡಿ. ಮೇ ಬಿ ಮೈ ಬ್ರೌಸರ್ ಇಸ್ ನಾಟ್ ರೆಸ್ಪಾಂಡಿಂಗ್ ಪ್ರಾಪರ್ಲಿ. ಏನ್ ಮಾಡ್ಲಿ? ಅಂದ್ರೆ ಇದು ಇದೆ ಅಲ್ಲ. ಹಾ, ನಿಮ್ ಸ್ಕ್ರೀನ್ ಶೇರ್ ಆಗಿಲ್ಲ. ಓಕೆ, ಒಂದು ನಿಮಿಷ. ಓಪನ್ ಮಾಡ್ಲಾ? ವೆಬ್ಸೈಟ್ ಓಪನ್ ಮಾಡಿ. ನಿಮಿಷ. ಸ್ಕ್ರೀನ್ ಶೇರ್ ಮಾಡ್ಬೇಕಾ? ಸ್ಕ್ರೀನ್ ಶೇರ್ ಮಾಡೋದು ಬೇಕಾಗಿಲ್ಲ, ನಾನು ಅದೇ ನೋಡ್ತಾ ಇದ್ದೀನಿ. Just checking that frame. Here this is the iframe. ಇಲ್ಲಿ ಹ್ಯಾಶ್ ಟ್ಯಾಗ್ ಇದೆ ಸಿಂಗಲ್ ಫ್ರೇಮ್ ಅಂತ ನೋಡಿ, ಕಾಣಿಸ್ತಾ ಇದೆಯಾ? ಹ್ಮ್, ಒಂದ್ ನಿಮಿಷ. ಹಾ, ಇಲ್ಲಿ ಇಟ್ ಈಸ್ ಹ್ಯಾಶ್ ಸಿಂಗಲ್ ಟ್ಯಾಗ್ ಫ್ರೇಮ್ ಅಂತನಾ? ಸಿಂಗಲ್ ಫ್ರೇಮ್ ಅಂತ ಇದೆ ಅಲ್ಲ. ಹಾ, Name ಎಲ್ಲಿ equal ಇದೆ? to, ನನಗೆ okay. The name is not this. See, the name is single frame. SNF capital. ಹಾ, SNF capital ನೋಡಿ, ಕಾಣಿಸ್ತಾ ಇಲ್ವಾ? ಹೌದು. ನೇಮ್ ID ಅಲ್ಲ, ನೇಮ್ ಇಂದ ಮಾಡ್ಬೇಕಲ್ಲ. ಸೊ ಹ್ಮ್. ಲೆಟ್ಸ್ ಟ್ರೈ ಬೈ ದ ನೇಮ್. ಓ, ನೀವು ಟೈಪ್ ಮಾಡಿದ್ದೀರಾ? ಹೌದು, ಟೈಪ್ ಮಾಡಿರೋದು. ಇದು ಇದು ಎಕ್ಸ್ಪಾತ್ ಅಲ್ಲ ನೇಮ್. ಹ್ಮ್, okay. ಅಟ್ಲೀಸ್ಟ್ ಇವಾಗ ಎರರ್ ಬಂತು ಇಲ್ಲ ಅಂತ ನೋಡಬೇಕು ಅಷ್ಟೇ. ಹ್ಮ್, ನೌ ದೇರ್ ಇಸ್ ನೋ ಎರರ್. ಹ್ಮ್, ಅರ್ಥ ಆಯ್ತಾ? ಹ್ಮ್, ಸೊ ದಟ್ ಮೀನ್ಸ್ ವಿ ಹ್ಯಾವ್ ಆಕ್ಚುಲಿ ಸ್ವಿಚ್ ಟು ದಟ್. ಸೊ ಇದನ್ನ ನೋಡ್ಬೇಕು ನೀವು, ವಾಟ್ ಈಸ್ ದ ಆಕ್ಚುಯಲ್ ನೇಮ್. ನಾನು ID ನ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ, ID ಹ್ಮ್, ಈಕ್ವಲ್ ಟು ದಿಸ್, ನೇಮ್ ಈಕ್ವಲ್ ಟು ದಿಸ್ ಅಂತ ಇದೆ. ಹ್ಮ್, ಅಕಸ್ಮಾತ್ ID ಯೂಸ್ ಮಾಡಿದ್ರೆ ಹ್ಮ್. ಐಡಿಗೆ ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿ ಮಾಡ್ಬೋದು. ಸಮ್ಟೈಮ್ಸ್ ಇಟ್ ವರ್ಕ್ಸ್, ಲೆಟ್ ಮಿ ಜಸ್ಟ್ ಚೆಕ್. ಹ್ಮ್, But always make sure you take the name of the frame, okay? ಹ್ಮ್. That is better and it is more convenient actually. So if you try like this, let me close this. No, not working. Okay. So always take the name only. Don't take any other things. ಹ್ಮ್. So name is single frame. So ಇವಾಗ run ಮಾಡಿ ನೋಡೋಣ. If there is no error, that means it has switched to that frame. ಇಲ್ಲಿ ಏನೋ ಕಾಣಲ್ಲ ನಿಮ್ಗೆ. You won't see any visualized thing. Only ಹ್ಮ್. your content action will be going here ಅಷ್ಟೇ. ಹ್ಮ್. ಇವಾಗ ಇಲ್ಲಿ ಸ್ವಿಚ್ ಆಗಿದೆ ಅಂದ್ರೆ ಮಾಮೂಲಿ ಇದನ್ನ ಒಂದು ಕೆಲಸ ಮಾಡಿ ನೀವು, ಯು ಜಸ್ಟ್ ಇನ್ಸ್ಪೆಕ್ಟ್ ದಿಸ್ ಅಂಡ್ ಟ್ರೈ ಟು ಕ್ಲಿಕ್ ಆನ್ ದಿಸ್. ಇಲ್ಲಿ ಒಂದು ಸೆಂಟ್ ಕೀಸ್ ಮಾಡಿ ಏನೋ ಒಂದು. ಅರ್ಥ ಆಯ್ತಾ? ಹ್ಮ್. ಫ್ರೇಮ್ಸ್ ಎಲ್ಲ ಯೂಸ್ ಮಾಡದೇ ಇದ್ರೆ ಜಸ್ಟ್ ಟ್ರೈ ಹ್ಮ್. ಟು ಇನ್ಸ್ಪೆಕ್ಟ್ ದಿಸ್ ಅಂಡ್ ಇಲ್ಲೆಲ್ಲೂ ಇನ್ಪುಟ್ ಟ್ಯಾಗ್ ಇಲ್ಲ ಫುಲ್ ಬಾಕ್ಸ್ ಅಲ್ಲಿ ಅಲ್ವಾ? ಫುಲ್ ವೆಬ್ಸೈಟ್ ಅಲ್ಲಿ ಒಂದೇ ಇದೆ, ಹ್ಮ್. ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಅಂತ ಇದೆ. ಸೊ ಬಟ್ ಸ್ಟಿಲ್ ಅದು ಫ್ರೇಮ್ ಒಳಗಡೆ ಬಂದಿದ್ರೆ ಮಾತ್ರ ಸೆಲೆಕ್ಟ್ ಆಗುತ್ತೆ. ಅದಕ್ಕೆ ಟ್ರೈ ಮಾಡಕ್ಕೆ ಹೇಳ್ತಾ ಇದ್ದೀನಿ. ಹ್ಮ್. /input @type is equal to text. Try to send some keys into this. ಒನ್ ಆಫ್ ಟೂ ಅಂತಿದೆ. ಅದೇ ನೋಡ್ತಾ ಇದ್ದೀನಿ ನಾನು, ಎಲ್ಲೆಲ್ಲೋ ಇಲ್ಲ. ಸೊ ಒನ್ ಆಫ್ ಟಿ ಅಲ್ಲ, ಇದಕ್ಕೆ ಬೇರೆ ಬೇಕಿದ್ರೆ ಇದು ಮಾಡೋಣ, ನೋ ಪ್ರಾಬ್ಲಮ್. ಒನ್ ಆಫ್ ಟೂ ಏನಿದೆ ಇದೆ, ಲೆಟ್ಸ್ ಸೇ ಟೂ ಓನ್ಲಿ ಆರ್ ಒನ್. ಯಾವುದದು? ಅದೇ ನೋಡ್ತಾ ಇದ್ದೀನಿ ಯಾವುದು ಅಂತ.
ಆ ಥರ ಇದ್ರೆ ಲೆಟ್ಸ್ ಡೂ ಒನ್ ಥಿಂಗ್, ರೈಟ್ ಕ್ಲಿಕ್, ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಹ್ಮ್ ಹಿಯರ್ ಐ ವಿಲ್ ಜಸ್ಟ್ ಸೇ ರೈಟ್ ಕ್ಲಿಕ್, ಕಾಪಿ ಹ್ಮ್ ದ ಎಕ್ಸ್ಪಾತ್. ಹ್ಮ್ ಇಲ್ಲಿ ಎಕ್ಸ್ಪಾತ್ ಇದೆ, ಹ್ಮ್ ಆಮೇಲೆ ಇದನ್ನ ಇಲ್ಲಿ ಪೇಸ್ಟ್ ಮಾಡೋಣ. ಓ ಇದು ಇದು ದಿಸ್ ಇಸ್ ದ ನಾರ್ಮಲ್ ಅಬ್ಸಲ್ಯೂಟ್ ಎಕ್ಸ್ಪಾತ್. ಹ್ಮ್ 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 ಅದು 1 of 2ನೇ ಇದೆ, ಹ್ಮ್ ಓಕೆನಾ? ಅದು ಬಿಟ್ಟಾಕಿ, ಏನು ತೊಂದರೆ ಇಲ್ಲ. ಸೊ ಅಟ್ ಲೀಸ್ಟ್ ಐ ವಿಲ್ ಟ್ರೈ ಟು send some keys here, or let me just write down something like this. Web element equal to this, and this is the XPath. ಒಂದು ಸೆಕೆಂಡ್. ಹಲೋ. ಹಾ, ಹೇಳಿ. ಹಾ ಹೇಳಿ. ನೋಡಿ, ಅಲ್ಲಿ ಒಂದೇ ಇತ್ತಲ್ಲ, ಸೊ ಇಟ್ ಡಸಂಟ್ ಮ್ಯಾಟರ್. ಹ್ಮ್ ಆಫ್ಟರ್ ದಟ್ ನಾನು ಇಲ್ಲಿ ಸೆಂಡ್ ಕೀಸ್ ಮಾಡಿದ್ದೀನಿ, ನೀವು ಟ್ರೈ ಮಾಡಿ. ಇಲ್ಲಿ ನೋಡಿ, ಇದು ಬಂತಾ? ಹೋಗಾಗ್ತಿದೆ ಇವಾಗ, ಹ್ಮ್ ಹೋಗಾಗ್ತಿದೆ ಇವಾಗ. ಸೊ ಅಲ್ಲಿಗೆ ಸ್ವಿಚ್ ಆಗಿ ಆಮೇಲೆ ಅಲ್ಲಿ ಸೆಂಡ್ ಕೀಸ್ ಮಾಡ್ತಾ ಇದೆ. ಸಿ, ಓ ಓಕೆ ಅರ್ಥ ಆಯ್ತಾ? ಸೊ ಮಾಮೂಲಿ ಮಾಡಿದ್ರೆ ಇಟ್ ವಿಲ್ ನಾಟ್ ವರ್ಕ್. ಓಕೆ. ಇಫ್ ಯು ಡೋಂಟ್ ಸ್ವಿಚ್ ಹ್ಮ್ ಅಂದ್ರೆ, if I just show you something like this, let us not do this, okay? ಓಕೆ. ಇಷ್ಟು ಬಿಟ್ಬಿಡೋಣ. ಹಾ Let's see if it works. ಸ್ವಿಚ್ ಮಾಡಿಲ್ಲ ಇವಾಗ. ಹ್ಮ್ It is not working. ಹ್ಮ್ 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 So there will be lots of errors now. ಕರೆಕ್ಟ್. No such element, unable to find element with XPath. ಹ್ಮ್ ಅದು ಇಲ್ವೇ ಇಲ್ಲ ಅಲ್ಲ? ಹೌದು. ಅರ್ಥ ಆಯ್ತಾ? ನಾವು ಅಂಡರ್ಸ್ಟುಡ್ ದ ಬೇಸಿಕ್ ಕಾನ್ಸೆಪ್ಟ್. ಹ್ಮ್ ಆಲ್ವೇಸ್ ಹ್ಮ್ ರಿಮೆಂಬರ್, ಫ್ರೇಮ್ ನೇಮ್ ನ ತಗೋಬೇಕು ನೀವು. ಹ್ಮ್ Don't take the ID also. Always take the name only. Because most of the times ID hashtag ಯೂಸ್ ಮಾಡಿದ್ರು ಕೂಡ ವರ್ಕ್ ಆಗಲ್ಲ. ಓಕೆ. ಸೊ ಅದಕ್ಕೆ ನಾವು ನೇಮೇ ಯೂಸ್ ಮಾಡ್ತೀವಿ. ಹ್ಮ್ ಅದಕ್ಕೆ ಐ ಫ್ರೇಮ್ ಅಲ್ಲಿ ನೇಮ್ ಕೊಟ್ಟಿಲ್ಲ ಅಂದ್ರೆ ಇಟ್ ಈಸ್ ಎ ಹ್ಮ್ ಬ್ಯಾಡ್ ಪ್ರಾಕ್ಟೀಸ್. ಆ ಥರ ಮಾಡಬಾರ್ದು. ಹ್ಮ್ ಟ್ರೈ ಮಾಡಿ ಇದು. ಓಕೆ. ನಾವು ಯು ಕ್ಯಾನ್ ಟ್ರೈ ಇಟ್ ಇನ್ ಯುವರ್ ಓನ್ ವೆಬ್ಸೈಟ್. ಹ್ಮ್ ವೇರ್ ನಿಮ್ಮ ವೆಬ್ಸೈಟ್ ಅಲ್ಲಿ ಟ್ರೈ ಮಾಡ್ಬೋದು ಆಮೇಲೆ. ಹಾ
ಸ್ವಿಚ್ ಮಾಡಿ ಇದು ಮಾಡಿ ಟ್ರೈ ಮಾಡಬಹುದು. ಬಟ್ ಅಲ್ಲಿ ಏನಂದ್ರೆ ತಿರ್ಗಾ ಡಿಫಾಲ್ಟ್ಗೆ ಹೋಗ್ಬೇಕು ನೀವು. ಹ್ಮ್ ಇವಾಗ ಇನ್ನೊಂದು ತೋರಿಸ್ತೀನಿ, ನೀವು ಇಷ್ಟು ಮಾಡಿ ಆಮೇಲೆ ತೋರಿಸ್ತೀನಿ. ಐ ವಿಲ್ ಶೋ ಯು ಸಮಥಿಂಗ್ ಆಫ್ಟರ್ ದಿಸ್. ಇನ್ನ ಮಾಡಿಲ್ಲ. ಮಾಡಿ ಮಾಡಿ, ನಾನು ನೀರು ಕುಡ್ಕೊಂಡ್ ಬರ್ತೀನಿ ಒಂದು ಸ್ವಲ್ಪ. ಹ್ಮ್ ಹಲೋ, ಆಯ್ತಾ? ಇಲ್ಲ, ಒಂದ್ ನಿಮಿಷ ಇನ್ನ ಟೈಪ್ ಮಾಡ್ತೀನಿ. ಯಾಕಂದ್ರೆ ನಾವು ಹಳೆ ಎಕ್ಸಾಂಪಲ್ಸ್ ಎಲ್ಲ ತಗೊಂಡಿರ್ತೀವಲ್ಲ, ಹಾ ಕೆಲವೊಂದು ಟೈಮ್ ಆ ವೆಬ್ಸೈಟ್ಸೇ ಚೇಂಜ್ ಮಾಡ್ಬಿಡ್ತಾರೆ. ಹಾ ಅದಕ್ಕೆ ಅದು ಈ ತರ ಆಗಿತ್ತು. ಸೊ ಸೆಲಿನಿಯಂ ಅಲ್ಲಿ ಫ್ರೇಮ್ಸ್ ನೋಡೋಣ. ನಮ್ಮ ಮಗಳನ್ನ ಕರ್ಕೊಂಬರಕ್ ಹೋಗ್ಬೇಕು ಇವಾಗ. ಹಾ, ಆ, ಎಷ್ಟೊತ್ತಿಗೆ? ಇವಾಗ 12:30 ಬಿಡ್ತಾರೆ ಸ್ಕೂಲ್ ಆಕ್ಚುಲಿ ಹೌದಾ, ಅವಳ್ದು. ಸರಿ, ಒಂದು 5 ನಿಮಿಷ ಇದು ಮಾಡ್ಬಿಡಿ. ಹಾ, ಇದನ್ನ ಮಾಡ್ಬಿಟ್ಟು. ಇದು ಅರ್ಥ ಆಯ್ತಲ್ಲ? ಹಾ, ಇದು ಅರ್ಥ ಆಯ್ತು ನಂಗೆ. ಹ್ಮ್ ಟ್ರೈ ಮಾಡ್ತೀನಿ ಈ ತರಾನೇ. ಸ್ಟ್ರಿಂಗ್ ಟೆಕ್ಸ್ಟ್. ಅದರದ್ದು ಅಟ್ರಿಬ್ಯೂಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಅಂತ ಇತ್ತಲ್ಲ, ಹಾ, ಇಲ್ಲಿ ನೋಡಿ, ಟೈಪ್ ಈಕ್ವಲ್ ಟು ಟೆಕ್ಸ್ಟ್. ಹೌದೌದು. ಆ ಟೆಕ್ಸ್ಟ್ ನ ಇಲ್ಲಿ ಪ್ರಿಂಟ್ ಮಾಡಿದ್ದೀನಿ ನಾನು. ಸಿ, ದಟ್ ಇಸ್ ವಾಟ್ ವೆರಿಫೈಡ್ ದಿಸ್. ರನ್ ಆದಾಗ ಅದೇ ಬಂದಿತ್ತು ಆ ಥರ. ಓಕೆ, ಒಬ್ಸರ್ವ್ ಮಾಡಿ. ಇದಾಯ್ತು. ಆದ್ಮೇಲೆ ಇಲ್ಲಿ ನೋಡಿ, ಟೈಪ್ ಈಕ್ವಲ್ ಟು ಟೆಕ್ಸ್ಟ್, ಇಲ್ಲಿ ಟೆಕ್ಸ್ಟ್ ಪ್ರಿಂಟ್ ಆಗಿದೆ. ಎಲಿಮೆಂಟ್ ಡಾಟ್ ಸೆಂಡ್ ಕೇಸ್ ಅಲ್ವಾ? ಹೌದು. ಸೆಂಡ್ ಕೇಸ್.
ಮಿನಿಟ್ಸ್ ಇದ್ರೆ ಸ್ವಲ್ಪ ವೇಟ್ ಮಾಡ್ಬೋದಾ? ಹಾ ಹೇಳಿ. ಯಾಕಂದ್ರೆ ಇಲ್ಲಿ ಇವಾಗ ನೋಡಿ, ಇಲ್ಲಿದ್ದೀನಿ, ಹ್ಮ್ ಇಲ್ಲಿಂದ ಇಲ್ಲಿ ಕ್ಲಿಕ್ ಮಾಡಕ್ ಆಗಲ್ಲ, ಹ್ಮ್ ಆಚೆ ಹೋಗ್ಬೇಕು. ಇಲ್ಲಿಂದ ಆಚೆ ಹೋಗಕ್ಕ? ಹೌದು, ಆಚೆ ಹೋಗ್ಬೇಕು. ಸೊ ಹ್ಮ್ ಇವಾಗ ಇದನ್ನ ಇನ್ಸ್ಪೆಕ್ಟ್ ಮಾಡೋಣ ಫಸ್ಟ್, ಓಕೆನಾ? ಜಸ್ಟ್ ಗಿವ್ ಮಿ 2 more minutes ಅಷ್ಟೇ. ಹ್ಮ್ ಸೊ ahref ನಿಮ್ಗೆ ಈ ತರ ನಾನು ತೋರಿಸಿ ತಪ್ಪೇ ಮಾಡಿದೆ, ಈ ತರ ತೋರಿಸ್ಬಾರ್ದಿತ್ತು. ಈ ತರ ನೀವು ಮಾಡ್ತೀರಾ ಇವಾಗ ಇದ್ರ ಬಗ್ಗೆ. ಅಂದ್ರೆ ಇದು ಎಕ್ಸ್ಪಾತ್ ಈ ತರ ಹಾ ಮಾಡಿದ್ರೆ ಫೇಲ್ ಆಗುತ್ತೆ ಕೆಲವೊಂದು ಟೈಮ್, ಬಿಕಾಸ್ ಇಟ್ ಇಸ್ ಅಬ್ಸಲ್ಯೂಟ್ ಅಲ್ವಾ. ಹಾ ಹಾ ಐ ಹಾ ಡೋಂಟ್ ಪ್ರಿಫರ್ ದಿಸ್, ಬಟ್ ಶಾರ್ಟ್ ಹ್ಮ್ ಕಟ್ ತೋರ್ಸಕ್ಕೆ ಅಂತ ಮಾಡಿದೆ ಅಷ್ಟೇ. ಹ್ಮ್ href iframe with the iframe. Okay. Copy this /a text is equal to, okay, 1 of 1. ಏನ್ ಮಾಡಬೇಕು ಅಂದ್ರೆ ಐ ಆಮ್ ಟ್ರೈಂಗ್ ಟು ಜಸ್ಟ್ ಅರ್ಥ ಆಗ್ತಿದೆ ನಾನು ಏನ್ ಮಾಡ್ತಾ ಇದ್ದೀನಿ. ಐ ಆಮ್ ಟ್ರೈಂಗ್ ಟು ಕ್ಲಿಕ್ ಆನ್ ದಟ್ ಒನ್ ಬಟನ್. ಈ ಬಟನ್ ಹ್ಮ್ ಕ್ಲಿಕ್ ಮಾಡಕ್ ಟ್ರೈ ಮಾಡ್ತೀನಿ ಇವಾಗ. ಹ್ಮ್ ಕ್ಲಿಕ್ ಅಂತೂ ಆಗಲ್ಲ. ಸೊ ಹಿಯರ್ ಐ ಜಸ್ಟ್ ಸೇ ಬಟನ್ ಡಾಟ್ ಕ್ಲಿಕ್. ಲೆಟ್ಸ್ ರನ್ ದಿಸ್. ಐ ಡೋಂಟ್ ಥಿಂಕ್ ಇಟ್ ವಿಲ್ ಕ್ಲಿಕ್. ಇದೆಲ್ಲ ಕರೆಕ್ಟ್ ಆಗೇ ಆಗುತ್ತೆ. ಲೆಟ್ಸ್ ಸಿ unable to find element with XPath iframe within an iframe. ಅರ್ಥ ಆಯ್ತಾ? ಹ್ಮ್ ಸೊ ಹ್ಮ್ ಅದಕ್ಕೆ ಹ್ಮ್ ಏನ್ ಮಾಡ್ಬೇಕಂದ್ರೆ, ಹ್ಮ್ after this just say thread dot sleep for 2 seconds, and then you have to switch to the default content. Okay, driver dot switch to dot ಇಲ್ಲಿದೆ ನೋಡಿ ಡಿಫಾಲ್ಟ್ ಕಂಟೆಂಟ್. ಫುಲ್ ಆಚೆ ಬಂದ್ವಿ ನಾವು ಇವಾಗ. ಅರ್ಥ ಆಯ್ತಾ? ಹ್ಮ್ ಒಂದು ಬಿಲ್ಡಿಂಗ್ ಅಲ್ಲಿ 3 ಮನೆ ಇದೆ. ಹ್ಮ್ ಒಂದ್ ಮನೆಯಿಂದ ಆಚೆ ಬಂದು ಇನ್ನೊಂದು ಮನೆಗೆ ಹೋಗ್ಬೇಕು, ಹ್ಮ್ ಅದರಿಂದ ಆಚೆ ಬಂದು ಇನ್ನೊಂದು ಮನೆಗೆ ಹೋಗ್ಬೇಕು. ಓಕೆ. ಆಚೆ ಬಂದು ಎಲ್ಲಿ ಹೋಗ್ತೀರಾ? ಬ್ಯಾಲ್ಕನಿ. ಹ್ಮ್ ಆ ಬ್ಯಾಲ್ಕನಿ ಇದು ಡಿಫಾಲ್ಟ್ ಕಂಟೆಂಟ್. ಅರ್ಥ ಆಯ್ತಾ? ಓಕೆ ಓಕೆ ಗೊತ್ತಾಯ್ತು. ಸಮಥಿಂಗ್ ಲೈಕ್ ಡಿಫರೆಂಟ್ ದಿಸ್. ಕಂಟೆಂಟ್. ಆಮೇಲೆ ಒಂದು ಸ್ವಲ್ಪ ಹೊತ್ತು ಥ್ರೆಡ್ ಡಾಟ್ ಸ್ಲಿಪ್ ಕೊಡೋಣ. ಏನ್ ಸೌಂಡ್ ಅದು? ಇಲ್ಲಿ ಯಾರೋ ರಿವರ್ಸ್ ತೆಗಿತಾ ಇದ್ದಾರೆ. ಓಕೆ. ಆಮೇಲೆ ಕ್ಲಿಕ್ ಮಾಡ್ಬಿಟ್ಟು ಥ್ರೆಡ್ ಡಾಟ್ ಸ್ಲೀಪ್ 2 seconds, and then I will say driver dot quit. This will complete the execution. ಟ್ರೈ ಮಾಡೋಣ ಇವಾಗ. ಅವಾಗ ಫೇಲ್ ಆಗಿತ್ತಲ್ಲ, ಇವಾಗ ಚೆಕ್ ಮಾಡೋಣ. ಹ್ಮ್ ನೋಡಿ ಕ್ಲಿಕ್ ಆಯ್ತಾ? ಅಬ್ಸರ್ವ್ ಮಾಡಿದ್ರಾ? ಹಾ ಗೊತ್ತಾಯ್ತು. ಸೊ ಅದು ಈ ಲೈನ್ ತುಂಬಾ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಸ್ವಿಚ್ ಟು ದ ಔಟ್ಸೈಡ್, ಅಂದ್ರೆ ಬಿಲ್ಡಿಂಗ್ ಇಂದ ಆಚೆ ಬಂದು ತಿರ್ಗಾ ಇನ್ನೊಂದು ಬ್ಲಾಕ್ ಹೋಗ್ಬೇಕು, ಆ ತರ. ಓಕೆ ಓಕೆ ಹಾ ಕ್ಲಿಯರ್ ನೌ? ದಿಸ್ ಇಸ್ ದ ಎಂಟೈರ್ ಕೋಡ್. ಯಾ ಯಾ ಓಕೆ. ಇವಾಗ ಫ್ರೇಮ್ಸ್ ಕ್ಲಿಯರ್ ಆಯ್ತಲ್ಲ? ಹಾ ಇದನ್ನ ಟ್ರೈ ಮಾಡ್ತೀನಿ, ನಾಳೆ ಡೌಟ್ಸ್ ಕೇಳ್ತೀನಿ. ಮಾಡಿ. ನಿಮಗೆ ಬರೆಯೋಕೆ ಟೈಮ್ ಇಲ್ಲ ಅಂದ್ರೆ ಐ ಕ್ಯಾನ್ ಶೇರ್ ಯು ದ ಕೋಡ್ ಓನ್ಲಿ, ನೋ ಪ್ರಾಬ್ಲಮ್. ಆಯ್ತು, ಶೇರ್ ಮಾಡಿಬಿಡಿ ವಾಟ್ಸಪ್ಪಲ್ಲಿ. ವಾಟ್ಸಪ್ ಅಲ್ಲೇ ಮಾಡ್ಬಿಡ್ತೀನಿ, ಒಂದು ನಿಮಿಷ. ಹಾ ವಾಟ್ಸಪ್ಪಲ್ಲಿ ಮಾಡಿ. ಓಕೆ, ಓಕೆ ಹ್ಞೂ ಸರಿ ಆಯ್ತು. ಓಕೆ ಥ್ಯಾಂಕ್ ಯು. ಓಕೆ, ಬೈ ದೆನ್, ಟೇಕ್ ಕೇರ್. ಓಕೆ ಥ್ಯಾಂಕ್ ಯು.